ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ನಮ್ಮ ಚಾನಲ್ ನೋಡ್ತಿರೋವಂಥ ಎಲ್ಲ ತಾಯಂದಿರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ತಾಯಿ ಅಂತ ಹೇಳಿದ್ರೇ ಒಂಥರ ಸಿಹಿ ಮಾತು ಅಂತ ಅನಿಸುತ್ತೆ. ಅಮ್ಮ ಅನ್ನೋ ಪದ ಎಲ್ಲರಿಗೂ ಜೇನಿನಂತೆ ಸವಿ ಕೊಡುತ್ತೆ. ನನಗಂತೂ ನಮ್ಮ ತಾಯಿ ಅಂದರೆ ತುಂಬಾ ಇಷ್ಟ. ಅವರೇ ನನ್ನ ಪ್ರಪಂಚ ಅಂತ ಹೇಳ್ಬೋದು. ಯಾರಿಗ್ರಿ ತಾಯಿ ಅಂದರೆ ಇಷ್ಟ ಇರಲ್ಲ? ಅಮ್ಮ ಅಂತ ಹೇಳಿದ್ರೆ ಅವ್ರಿಗಿಂತ ಒಂದು ಸಂಬಂಧ ಮಿಗಿಲಾದದ್ದು ಇನ್ನೊಂದು ಯಾವುದೂ ಇರೋದಿಲ್ಲ. ಚಿಕ್ಕ ವಯಸ್ಸಿಂದ ನಾವು ಅವ್ರನ್ನೇ ನೋಡಿ ಬೆಳೆದಿರ್ತೀವಲ್ವ, ಅವ್ರಿಗಿಂತ ಮುದ್ದಾಗಿರೋ ಹೀರೋಯಿನ್ನು ಇನ್ನೊಬ್ಬರಿಲ್ಲ ಅಂತ ಅನಿಸುತ್ತೆ. ನಾನಂತೂ ಯಾವಾಗಲೂ ನಮ್ಮಮ್ಮನ ಅಡ್ಮೈರ್ ಮಾಡ್ತಾನೆ ಇರ್ತೀನಿ. ನನಗೆ ಆ್ಯಕ್ಚುಲಿ ಅಮ್ಮ ಸಿಂಗಲ್ ಪೇರೆಂಟು, ತಂದೆ ಇಲ್ಲ ಅಂತ ಹೇಳಿದ್ರು ಒಬ್ಬರೇ ಇದ್ದು ನನ್ನ ಒಬ್ಬಂಟಿಯಾಗಿ ಸಾಕಿದ್ದಾರೆ. ಯಾರ ಸಪೋರ್ಟು ಇಲ್ಲದೆ ತುಂಬಾ ಕಷ್ಟಪಟ್ಟು ಸಾಕಿ ಇಷ್ಟು ಮಟ್ಟಕ್ಕೆ ನನ್ನನ್ನು ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ನಮ್ಮ ತಾಯಿ ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ನನಗೋಸ್ಕರನೇ ಅವ್ರ ಜೀವನನ ಮುಡಿಪಾಗಿಟ್ಟಿದ್ದಾರೆ. ಸುಮಾರು ಜನ ಈಗಿನ ಕಾಲದಲ್ಲಿ ಮಕ್ಕಳನ್ನೂ ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಳ್ಳೋರಿದ್ದಾರೆ. ಸೊ ನಾನು ನಮ್ಮ ತಂದೆ ಇಲ್ದಿರೋವಂಥ ಟೈಮಲ್ಲಿ ನಮ್ಮ ತಾಯಿ ತುಂಬಾ ಚಿಕ್ಕ ಏಜು. ಅವರು ಬೇಕಿದ್ದರೆ ಇನ್ನೊಂದು ಮದುವೆನೂ ಮಾಡ್ಕೊಳ್ಬೋದಾಗಿತ್ತು. ತುಂಬ ಜನನು ನಮ್ಮ ತಾಯಿಗೆ ತುಂಬ ಚಿಕ್ಕ ವಯಸ್ಸಿದೆ, ಮದುವೆ ಮಾಡ್ಕೊ ಅಂತ ಹೇಳಿದ್ರು ಇಲ್ಲ, ನನ್ನ ಮಗಳಿದ್ದಾಳೆ, ಅವಳಿಗೋಸ್ಕರನೇ ನನ್ನ ಜೀವನ ಮುಡುಪಾಗಿರ್ತೀನಿ ಅಂತ ಹೇಳಿ ನಮ್ಮ ತಾಯಿ ಇನ್ನೊಂದು ಮದುವೆ ಕೂಡ ಮಾಡ್ಕೊಂಡಿಲ್ಲ. ಅವ್ರ ಪೂರ್ತಿ ಜೀವನನೇ ನನಗಾಗಿ ಮುಡುಪಾಗಿಟ್ಟಿದ್ದಾರೆ. ನನಗೆ ತಂದೆ ಇಲ್ಲ ಅನ್ನೋವಂಥ ಕೊರಗು ಯಾವತ್ತೂ ಬರಲಿಲ್ಲ. ಯಾವಾಗಲೂ ಅಷ್ಟೇ ನನಗೇನು ಬೇಕೋ ಅದನ್ನೆಲ್ಲ ಇವತ್ತು ಕೇಳಿದ್ರೆ ನಾಳೆ ಮನೇಲಿರುತ್ತೆ. ಆ ರೀತಿ ನಮ್ಮ ತಾಯಿ ಸಾಕಿದ್ದಾರೆ. ಸೊ ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಅಂದೆ ಹೂ ಕಟ್ಟಿ ಅದನ್ನು ಮಾರಿ ಎಷ್ಟು ಕಷ್ಟಪಟ್ಟು ನನ್ನನ್ನು ಸಾಕಿದ್ದಾರೆ ಅಂತ ಹೇಳಿದ್ರೆ ನನ್ನ ಕಣ್ಣಾರೆ ನೋಡಿದ್ದೀನಿ ಅದನ್ನೆಲ್ಲನೂ. ನಮ್ಮ ತಾಯಿಗೆ ನಾನು ತುಂಬಾ ಋಣಿಯಾಗಿರಬೇಕು ಜೀವನ ಪೂರ್ತಿ ಅಂತ ನನಗನ್ಸುತ್ತೆ. ನಾನು ತಾಯಿ ಆದಮೇಲೆ ಇವಾಗ ಇನ್ನೂ ಜಾಸ್ತಿ ರಿಯಲೈಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ತಾಯಿಗೆ ಅವ್ರ ಮನೆಯಿಂದನೂ ಆಗಲಿ ನಮ್ಮ ತಂದೆ ಮನೆಯಿಂದ ಆಗಲಿ ಅಷ್ಟೊಂದು ಸಪೋರ್ಟ್ ಇರಲಿಲ್ಲ. ಅವರೊಬ್ಬರೇ ನನ್ನನ್ನು ಸಾಕಿದ್ದಾರೆ. ನನಗಂತೂ ಯಾವಾಗಲೂ ಅಷ್ಟೇ ಅನಿಸುತ್ತೆ, ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅಂತ ಹೇಳಿದ್ರೆ ನನಗೆ ಹೇಳ್ತಿದ್ರೇ ಕಣ್ಣಲ್ಲಿ ನೀರು ಬರುತ್ತೆ. ಒಂದು ಹೆಂಗಸು ಒಬ್ಬಂಟಿಯಾಗಿದ್ದು ಅದು ಒಂದು ಹೆಣ್ಣು ಮಗಳನ್ನ ದೊಡ್ಡದು ಮಾಡಿ ಬೆಳೆಸಬೇಕು ಒಬ್ಬಳೇ ಇದ್ದು ಯಾರ ಸಪೋರ್ಟು ಇಲ್ಲದೆ ಅಂದರೆ ತುಂಬಾ ಕಷ್ಟ ಇದೆ. ಅದರಲ್ಲೂ ನಾನು ಎಷ್ಟು ಇಷ್ಟಪಡ್ತೀನೋ ಅಷ್ಟು ಓದೋದಕ್ಕೆ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಯಾವತ್ತೂ ಅಷ್ಟೇ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೋಬಾರ್ದು, ನಿನ್ಗೆ ಎಷ್ಟು ಇಷ್ಟ ಬರುತ್ತೋ ಓದಮ್ಮ, ನಾನು ಓದಿಸ್ತೀನಿ ಅಂತ ಹೇಳಿದ್ರು. ನನ್ನನ್ನು ಡಬಲ್ ಡಿಗ್ರಿ ಮಾಡಿಸಿದ್ರು. ನಾನು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಹಿರಿ ಹಿಗ್ಗಿದ್ರು. ನನಗಂತೂ ತುಂಬಾ ಹೆಮ್ಮೆ ಇದೆ. ನಮ್ಮ ತಾಯಿ ಒಬ್ಬರೇ ಈ ರೀತಿ ಎಲ್ಲ ಸಾಧನೆ ಮಾಡಿರೋವಾಗ ನಾನು ಎಷ್ಟು ಸಾಧನೆ ಮಾಡಬಾರ್ದು ಇಂಥ ಒಳ್ಳೆ ತಾಯಿನ ಸಪೋರ್ಟಿವ್ ಆಗಿ ಪಡೆದ ಮೇಲೆ. ನನಗೇನೇ ಕಷ್ಟ ಬಂದರೂ ಅಷ್ಟೇ ನಮ್ಮ ತಾಯಿ ಹತ್ರ ಹೇಳ್ಕೊಳ್ಳೋಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಅದು ತುಂಬಾ ದೊಡ್ಡ ವರ ಅಂತ ಹೇಳ್ಬೋದು. ಬೇರೆಯವ್ರ ಹತ್ರ ಅಷ್ಟೊಂದು ಕಂಫರ್ಟ್ ಝೋನ್ ಇರೋದಿಲ್ಲ. ನನಗೆ ಫಸ್ಟ್ ಆ್ಯಂಡ್ ಬೆಸ್ಟ್ ಫ್ರೆಂಡು ನಮ್ಮ ತಾಯಿನೇ ಅಂತ ಹೇಳ್ಬೋದು. ಏನೇ ಒಂದು ವಿಚಾರ ಆದರೂ ಅವ್ರ ಹತ್ರ ಫಸ್ಟ್ ಬಂದು ಶೇರ್ ಮಾಡ್ಕೋತಿದ್ದೆ. ಅಷ್ಟು ಫ್ರೀಡಮ್ಮು ನಮ್ಮ ತಾಯಿ ನನಗೆ ಕೊಟ್ಟಿದ್ದಾರೆ. ನನಗೇನು ಇಷ್ಟ ಬರುತ್ತೋ ಅದನ್ನು ಅಷ್ಟೇ ಡೈರೆಕ್ಟಾಗಿ ನಮ್ಮಮ್ಮ ಹತ್ರ ಹೇಳ್ತಿದ್ದೆ. ನನಗೆ ತಂದೆನ ನೋಡಿ ಎಷ್ಟು ಭಯ ಇರುತ್ತೋ ಅಷ್ಟು ಭಯ ನಮ್ಮ ತಾಯಿ ಮೇಲೆ ಇದೆ. ಮತ್ತು ತಾಯಿನೇ ನೋಡಿ ಎಷ್ಟು ಪ್ರೀತಿ ಇದೆಯೋ ಅದೂ ಇದೆ. ಸೊ ಅವರು ಒಂಥರ ಮಿಕ್ಸ್ಚರು. ತಂದೆ ತಾಯಿ ಎರಡೂ ಒಂದೇ ನನಗೆ ಇರೋದ್ರಿಂದ ಅವರೇ ಪ್ರಪಂಚ ಆಗಿಬಿಟ್ಟಿದ್ದಾರೆ. ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು. ಒಬ್ಬರನ್ನೇ ಎಲ್ಲ ಸಂಬಂಧವಾಗಿ ಪಡೆದಿದ್ದೀನಿ. ನನಗೆ ನನ್ನ ತಾಯಿ ತುಂಬಾ ಪ್ರೀತಿ ಕೊಟ್ಟಿರೋದ್ರಿಂದ ನನಗೆ ಯಾವ ಕೊರತೆನೂ ಅನ್ನಿಸ್ಲಿಲ್ಲ. ತಂದೆ ಇಲ್ಲ ಅನ್ನೋವಂಥ ಕೊರತೆ ಅಂತೂ ಯಾವತ್ತೂ ಕಾಣಿಸ್ಲಿಲ್ಲ. ಮತ್ತು ಸಂಬಂಧಿಕರು ಅಷ್ಟಾಗಿ ನಾನು ಯಾರನ್ನೂ ನೋಡೂ ಇರಲಿಲ್ಲ. ಸೊ ನಮ್ಮ ತಾಯಿ ಎಲ್ಲದೂ ತುಂಬಾ ಸಮತೋಲನವಾಗಿ ನಡೆಸ್ಕೊಂಡು ಬಂದರು. ಇವಾಗಲೂ ಅಷ್ಟೇ ಅವ್ರು ನನಗೆ ಬೆಸ್ಟ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಲೈಫಲ್ಲಿ ಯಾವತ್ತಾದರೂ ಕುಗ್ದಂಗೆ ನನಗೆ ಫೀಲ್ ಆಯಿತು ಅಂತ ಹೇಳಿದ್ರೆ ನಮ್ಮಮ್ಮನ ನೆನೆಸ್ಕೋತೀನಿ. ಆವಾಗ ನನಗನ್ಸುತ್ತೆ ಅವ್ರು ಮಾಡಿರೋ ಸಾಧನೆ ಮುಂದೆ ನಮ್ಮದೆಲ್ಲ ಏನು ಕಷ್ಟ ಇದೆ ಬಿಡು ಅಂತ. ತುಂಬಾ ಕಷ್ಟಪಟ್ಟು ಮುಂದಕ್ಕೆ ಬಂದಿದ್ದಾರೆ. ಅವ್ರ ಗಂಡನ ಮನೇಲೂ ಅಷ್ಟೇ ಅವ್ರು ಅಷ್ಟೊಂದು ಖುಷಿ ಪಟ್ಟವರಲ್ಲ. ಸೊ ಈಗ ನಾನು ನನ್ನ ಗಂಡನ ಜೊತೆ ಇಷ್ಟೊಂದು ಚೆನ್ನಾಗಿದ್ದೀನಿ. ಬೆಸ್ಟ್ ಹಸ್ಬೆಂಡ್ ಸಿಕ್ಕಿದ್ದಾರೆ, ಬೆಸ್ಟ್ ತಾಯಿ ಇದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಸೊ ಇಷ್ಟು ಸಪೋರ್ಟ್ ಇದ್ದೇನೆ ನಾವು ಕೊರಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನೋ ಸಪೋರ್ಟ್ ಇಲ್ಲದೆ ನಮ್ಮ ತಾಯಿ ಹೆಂಗೆ ಮುಂದಕ್ಕೆ ಬಂದಿರ್ಬೋದು ಅಂತ ಯಾವಾಗಲೂ ನನಗನ್ಸುತ್ತೆ.
ದೊಡ್ಡವರು ಹೇಳ್ತಾರಲ್ಲ, ದೇವರು ಒಂದೊಂದು ಕಿತ್ಕೊಂಡ್ರೆ ಇನ್ನೊಂದನ್ನು ಕೊಡ್ತಾನೆ ಅಂತ. ಆ ರೀತಿ ನಮ್ಮ ತಂದೆ ಇಲ್ಲ ಅಂತ ಹೇಳಿದ್ರು, ನಮ್ಮ ತಾಯಿನ ಒಂದು ದೊಡ್ಡ ಬಂಚಾಗಿ ನನಗೆ ಕೊಟ್ಬಿಟ್ಟಿದ್ದಾರೆ ದೇವರು. ಎಲ್ಲರಿಗೂ ಅಷ್ಟೇ ತಾಯಿ ಅಂತ ಹೇಳಿದ್ರೆ ತುಂಬಾ ಫೇವ್ರೇಟ್ ಇರುತ್ತೆ. ತುಂಬ ಜನಕ್ಕೆ ತಾಯಿ ಏನೋ ಸಂಬಂಧ ಕೂಡ ಇರಲ್ಲ. ತುಂಬ ಜನ ಅನಾಥರಾಗಿ ಬೆಳೆದಿರ್ತಾರೆ, ಇಲ್ಲ ಸುಮಾರು ಜನ ಬರೀ ತಂದೆನ ಮಾತ್ರ ನೋಡಿರ್ತಾರೆ, ತಾಯಿ ಪ್ರೀತಿ ಇರೋದಿಲ್ಲ. ಅವರೆಲ್ಲ ಎಷ್ಟು ಮಿಸ್ ಮಾಡ್ಕೋತಾ ಇರ್ತಾರೆ ಅವ್ರ ತಾಯಿನ. ಮತ್ತು ಸ್ವಲ್ಪ ಜನ ತಾಯಿ ಇದ್ರೂ ಅವ್ರನ್ನ ಕಡೆಗಣಿಸ್ತಾ ಇರ್ತಾರೆ. ಯಾವತ್ತೂ ಅಷ್ಟೇ ಒಂದು ವ್ಯಕ್ತಿ ಆಗಲಿ ಒಂದು ವಸ್ತು ಆಗಲಿ ಅದು ನಮ್ಮ ಹತ್ರ ಇರೋವರೆಗೂ ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗೋದಿಲ್ಲ, ಅದು ಬಿಟ್ಟು ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ನಾವು ತಿಳ್ಕೊಂಡಿರೋವಾಗ ಇರೋವಾಗಲೇ ಅಷ್ಟೇ ಎಷ್ಟು ನಮ್ಮ ಕೈಯಲ್ಲಾಗುತ್ತೋ ಅಷ್ಟು ಚೆನ್ನಾಗಿ ನಾವು ಅವ್ರನ್ನ ನೋಡ್ಕೊಳ್ಬಿಡ್ಬೇಕು. ಯಾಕೆಂದರೆ ಅವರು ಅಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿದಾರಂದರೆ ಅವ್ರನ್ನ ಒಳ್ಳೆ ರೀತಿ ನೋಡ್ಕೊಳ್ಳೋದು ಕೂಡ ನಮ್ಮ ಧರ್ಮ ಆಗುತ್ತೆ. ಆ್ಯಕ್ಚುಲಿ ಆನೆಸ್ಟ್ಲಿ ಸ್ಪೀಕಿಂಗ್ ನಾವು ಇದು ಕರ್ತವ್ಯ ಅಂತ ಮಾಡೋದಲ್ಲ, ಪ್ರೀತಿಯಿಂದ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತಿರೋರು ನಾಳೆ ಇರೋದೇ ಇಲ್ಲ. ಸೊ ಅವ್ರು ಇರೋವರೆಗೂ ಅವ್ರು ನಮ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೋ ಅದರಿಂದ 100 ಪಟ್ಟು ನಾವು ಹೆಚ್ಚು ಪ್ರೀತಿ ಅವ್ರಿಗೆ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ತಾಯಿ ಅನ್ನೋಳು ಭೂಮಿ ತಾಯಿ ಥರ. ಒಂದೇ ಒಂದು ಇಡೀ ಕಾಳು ಹಾಕಿದ್ರೆ ಅದು ಎಷ್ಟೋ ರಾಶಿ ರಾಶಿ ಬೆಳೆ ಆಗುತ್ತೆ. ಅದೇ ರೀತಿನೇ ನಾವು ಒಂದೇ ಒಂದು ಚೂರು ಪ್ರೀತಿ ಕೊಟ್ಟರೆ ಸಾಕು, ತಾಯಿ ಮನಸ್ಸು ತುಂಬಾ ಪ್ರೀತಿನ ನಮಗೆ ದಾರೆ ಒಯ್ಯುತ್ತೆ. ನಮಗೇನಾದರೂ ಒಂಚೂರು ಕಷ್ಟ ಅಂತ ಹೇಳಿದ್ರೆ ಫಸ್ಟು ಮಿಡಿಯೋ ಹೃದಯನೇ ನಮ್ಮ ತಾಯಿ. ಮೇ ಬಿ ಯಾವಾಗ್ಲೂ ಏನಾದರೂ ತಪ್ಪು ಮಾಡ್ತಿದ್ರೆ ದೊಡ್ಡವರು ತಿದ್ದಬೇಕು ಅಂತ ಹೇಳಿ ಸ್ವಲ್ಪ ಕೋಪ ಮಾಡಿ ಮಾತಾಡ್ಬೋದು, ಇಲ್ಲಾಂದರೆ ಅವಾಗವಾಗ ಬೈತಾ ಇರ್ಬೋದು. ಅದೆಲ್ಲ ನಮ್ಮ ಒಳ್ಳೇದಕ್ಕೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಿಲ್ಲ ಅಂತ ಕೂಡ ಅನ್ಕೋಬಾರ್ದು. ಈಗಿನ ಕಾಲದ ಮಕ್ಕಳು ತುಂಬಾ ಜಾಸ್ತಿ ಮಾತಾಡೋದು ಕಲ್ತಿದ್ದಾರೆ. ಸುಮಾರು ಜನನ ನೋಡಿದ್ದೀನಿ ನಾನು. ಆ್ಯಕ್ಚುಲಿ ಫಸ್ಟು ಹೇಳ್ತಾರಲ್ವ ತಾಯಿಯೇ ಮೊದಲ ಗುರು ಅಂತ, ನಾವು ಮಾತಾಡೋದು ಕಲ್ತಿದ್ದೆ ತಾಯಿನ ನೋಡಿ. ಸೊ ಈಗ ಮಾತು ಬರುತ್ತೆ ಅಂತ ಹೇಳಿ ಹೆಂಗಂದ್ರೆ ಹಂಗೆ ತಾಯಿನ ಮಾತಾಡಬಾರ್ದು. ಅವ್ರಿಗೆ ನಮ್ಮ ಮುಂದೆ ನೋವು ತೋರಿಸ್ಕೊಳಕ್ಕಾಗಲ್ಲ, ಬಟ್ ನಾವು ಏನಾದರೂ ಒಂದು ಮಾತು ಹೇಳ್ಬಿಟ್ವಿ ಅಂದರೆ ಮುನಿಸ್ಕೊಂಡು ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ. ಬಟ್ ಆಮೇಲೆ ನಾವು ಹೋಗಿ ಸಾರಿ ಕೇಳಿದ್ರೆ ಹಂಗೆ ಬೆಣ್ಣೆ ಥರ ಕರ್ಗೋಗ್ಬಿಡ್ತಾರೆ. ಅಷ್ಟೇ ತಾಯಿ ಪ್ರೀತಿ ಅಂದರೆ. ಆದರೆ ನಾವು ಯಾವಾಗಲೂ ಅಷ್ಟೇ ಜೋಪಾನವಾಗಿ ಅವ್ರ ಹತ್ರ ಸೂಕ್ಷ್ಮವಾಗಿ ಮಾತಾಡಬಾರ್ದು. ವಯಸ್ಸು ಆಗ್ತಾ ತಾಯಂದರು ಹೆಂಗಾಗ್ಬಿಡ್ತಾರೆ ಅಂದರೆ ಚಿಕ್ಕ ಮಕ್ಕಳಾಗ್ಬಿಡ್ತಾರೆ. ಅವ್ರನ್ನೂ ನಾವು ಅದೇ ಥರನೇ ನೋಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಏನೋ ಟೆನ್ಷನಲ್ಲಿ ಅವ್ರ ಮೇಲೆ ಒಂದು ಮಾತು ಮಾತಾಡ್ಬಿಟ್ರೆ ಮನಸ್ಸಲ್ಲಿ ಅವ್ರಿಗೆ ಆಳವಾಗಿ ಇಳಿದು ಬಿಡುತ್ತೆ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಲಾದಷ್ಟು ನಿಮ್ಮ ತಾಯಿನ ಪ್ರೀತಿ ಮಾಡಿ. ಇವತ್ತಿರೋ ಜೀವ ನಾಳೆ ಇರೋದಿಲ್ಲ. ನಾವು ಇರ್ತೀವೋ ಇಲ್ಲ ಅವ್ರು ಇರಲ್ವೋ ನಮಗದು ಗೊತ್ತಿಲ್ಲ. ಬಟ್ ಇರೋವರೆಗೂ ಎಲ್ಲರಿಗೂ ಪ್ರೀತಿ ಹಂಚಿ ಹೋಗಬೇಕು ಅನ್ನೋದು ನನ್ನ ಅನಿಸಿಕೆ. ತಾಯಿ ಅನ್ನೋದು ತುಂಬಾ ದೊಡ್ಡ ಆಸ್ತಿ. ಅದು ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ನಿಮ್ಮಂಥ ಅದೃಷ್ಟವಂತರು ಇನ್ನೊಬ್ಬರಿಲ್ಲ. ಅದರಲ್ಲಿ ನಾನು ಒಬ್ಳು ಅಂತ ಹೇಳ್ಬೋದು. ಈಗ ನಾನು ತಾಯಿ ಆಗಿದ್ದೀನಿ. ಫಸ್ಟ್ ಟೈಮು ನಾನು ತಾಯಂದಿರ ದಿನಾಚರಣೆನ ನಮ್ಮ ಮಗನ ಜೊತೆ ಆಚರಣೆ ಮಾಡಿದೆ. ತುಂಬಾ ಖುಷಿ ಆಯಿತು. ತಾಯಂದಿರ ದಿನಾಚರಣೆ ಅನ್ನೋದು ಒಂದೇ ಒಂದು ದಿನಕ್ಕೆ ಸೀಮಿತ ಆಗಲ್ಲ. ಎವ್ರಿ ಡೇ ಅವ್ರನ್ನ ನಾವು ದೇವತೆ ಥರ ನೋಡ್ಕೊಳ್ಬೇಕು. ಒಂದು ದಿನ ಸೆಲೆಬ್ರೇಟ್ ಮಾಡಿ ಬೇರೆ ಎಲ್ಲ ದಿನನೂ ಕಡೆಗಣಿಸಿದ್ರೆ ಅದು ತಾಯಿ ಪ್ರೀತಿಗೆ ನಾವು ಅವಮಾನ ಮಾಡ್ದಂಗೆ ಆಗುತ್ತೆ. ದಿನೇ ಅವ್ರ ಸೇವೆ ಮಾಡೋದೇನೆ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಬಟ್ ಇದು ಸ್ಪೆಷಲಿ ತಾಯಂದ್ರಿಗೋಸ್ಕರ ಆಚರಣೆ ಮಾಡ್ತಿರೋಂಥ ದಿನ ಆಗಿರೋದ್ರಿಂದ ಸೆಲೆಬ್ರೇಟ್ ಮಾಡೋದ್ರಿಂದ ಅವ್ರಿಗೂ ಒಂದು ಖುಷಿ ಕೊಡುತ್ತೆ. ನಮ್ಮ ತಾಯಿಗೆ ಡೇಟ್ ಆಫ್ ಬರ್ತ್ ಎಲ್ಲ ಗೊತ್ತಿಲ್ಲ. ಸೊ ನಾನು 8th ಸ್ಟ್ಯಾಂಡರ್ಡ್ ಇರೋವಾಗಿಂದನೂ ಅಷ್ಟೇ ನಮ್ಮ ತಾಯಿಗೆ ಬರ್ಡೇ ಅಂತ ಹೇಳಿ ಮದರ್ಸ್ ಡೇ ದಿನನೇ ಆಚರಣೆ ಮಾಡ್ತಿದ್ದೀನಿ. ಎಷ್ಟೇ ನಾವು ವಯಸ್ಸಾದ್ರೂ ಅಷ್ಟೇ ನಮ್ಮ ತಾಯಿಯಂದ್ರಿಗೆ ನಾವು ಚಿಕ್ಕ ಮಕ್ಕಳಿದ್ದಾಗೆ. ನಿಮಗೆ ನಿಮ್ಮ ತಾಯಿ ಅಂದರೆ ಎಷ್ಟಿಷ್ಟ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಸ್ವಲ್ಪ ಎಮೋಷ್ನಲ್ ಆಗಿದ್ದರಿಂದ ಈ ವ್ಲಾಗಲ್ಲಿ ವಾಯ್ಸ್ ಫುಲ್ಲೂ ಎಮೋಷ್ನಲ್ ಆಗಿದೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ತಾಯಿ ಪ್ರೀತಿ ಸಿಗ್ತಾ ಇದೆ ನಿಮ್ಮಷ್ಟು ಅದೃಷ್ಟವಂತರು ಇನ್ನೊಬ್ಬರಿಲ್ಲ. ನಿಮ್ಮ ತಾಯಿನ ನೀವು ತುಂಬಾ ಜೋಪಾನ ಮಾಡಿ ಆ ಅಮೂಲ್ಯವಾದ ಪ್ರೀತಿನ ನೀವು ಪಡ್ಕೊಳ್ಳೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೀರಾ. ಇನ್ನೂ ಯಾರಾದರೂ ನಿಮ್ಮ ತಾಯಿ ಹತ್ರ ಮಾತು ಬಿಟ್ಟಿದ್ರೆ ದಯವಿಟ್ಟು ಅವರಿರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ. ಇವತ್ತಿರ್ತೀವಿ ನಾಳೆ ಇರೋದಿಲ್ಲ. ಸೊ ಮಾತು ಅನ್ನೋದನ್ನು ನಿಲ್ಲಿಸಬೇಡಿ. ಅವರು ಏನಾದರೂ ಕೋಪ ಮಾಡಿಕೊಂಡ್ರೆ ನೀವೇ ಬಿಟ್ಕೊಟ್ಟು ಹೋಗಿ. ತಾಯಿ ಮುಂದೆ ಸೋಲೋದಕ್ಕಾಗಲಿ ತಲೆಬಾಗೋದಕ್ಕಾಗಲಿ ಯಾವುದೇ ನಾಚಿಕೆ ಇರಬಾರ್ದು. ನಾವು ಕಣ್ಣೀರಿಟ್ರೆ ಫಸ್ಟು ಕಣ್ಣೂರ್ಸೋದಕ್ಕೆ ಬರೋ ಕೈ ಅಂದರೆ ಅದೇನೇ. ಮತ್ತು ನಾವು ಸಾಧನೆ ಮಾಡಿದ್ರೆ ಫಸ್ಟು ನಮ್ಮ ಬೆನ್ನು ತಟ್ಟೋ ಕೈನೂ ಅದೇನೇ. ಆ ಕೈನ ಯಾವತ್ತೂ ಬಿಡಬೇಡಿ. ಎಲ್ಲ ತಾಯಂದರು ಅಷ್ಟೇ ಯವನದಲ್ಲಿರಬೇಕಾದ್ರೆ ತುಂಬಾ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಅದೇ ತಾಯಿ ಆದಮೇಲೆ ಮಕ್ಳಿಗೋಸ್ಕರ ಆ ಕನಸುಗಳನ್ನೆಲ್ಲ ಬಿಟ್ಕೊಟ್ಬಿಡ್ತಾರೆ. ನಮಗೋಸ್ಕರ ಎಷ್ಟೋ ಕನಸುಗಳನ್ನ ಅವರು ದಾರೆ ಎರೆದಿರ್ತಾರೆ.
ಒಂದು ತಾಯಿ ಆದಮೇಲೆ ತಾಯಿ ಬೆಲೆ ಗೊತ್ತಾಗುತ್ತೆ ಅಂತ ತುಂಬ ಹಿರಿಯರು ಹೇಳ್ತಾರೆ. ಬಟ್ ಅದಕ್ಕೆ ಮುಂಚೆನೇ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಸೊ ನೀವು ಈಗಲೂ ಇನ್ನೂ ಕಾಲೇಜ್ ಓದ್ತಾ ಇರ್ಬೋದು, ಇಲ್ಲ ಸ್ಕೂಲ್ ಓದ್ತಾ ಇರ್ಬೋದು, ಇಲ್ಲ ಕೆಲಸ ಮಾಡ್ತಿರ್ಬೋದು, ಇಲ್ಲ ಆಲ್ರೆಡಿ ಮದುವೆ ಆಗಿ ಮಕ್ಕಳಾಗಿ ನೀವು ವಯಸ್ಸಾಗಿರ್ಬೋದು. ಆದರೆ ನಿಮ್ಮ ತಾಯಿನ ನೀವು ಕಡೆಗಣಿಸ್ತಾ ಇರ್ಬೋದು. ದಯವಿಟ್ಟು ಆ ರೀತಿ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗಿಂತ ಒಂದು ದೊಡ್ಡ ಆಸ್ತಿ ಇನ್ನೊಂದಿಲ್ಲ. ಸೊ ನಿಮ್ಮ ಕೈಲಾದಷ್ಟು ಪ್ರೀತಿನ ಕೊಡಿ. ನಿಮ್ಮ ಪ್ರೀತಿನ ಬಿಟ್ಟರೆ ಇನ್ನೇನೂ ಆ ಜೀವ ಬಯಸೋದಿಲ್ಲ. ನಿಷ್ಕಲ್ಮಶವಾಗಿ ಪ್ರೀತಿ ತೋರಿಸ್ತಾ ಇರುವಂಥ ಎಲ್ಲ ತಾಯಂದ್ರಿಗೂ ನನ್ನ ಒಂದು ಬಿಗ್ ಸೆಲ್ಯೂಟ್. ತಾಯಿ ಪಾತ್ರ ತುಂಬಾ ದೊಡ್ಡದು. ಅದು ತುಂಬ 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 ರೆಸ್ಪಾನ್ಸಿಬಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈಗ ನಾನು ತಾಯಿ ಆಗಿದ್ದೀನಲ್ಲ, ನಾನು ಒಂದರಲ್ಲೂ ಫೀಲ್ ಮಾಡ್ಕೊಳ್ತಿದ್ದೀನಿ. ಟೀನೇಜಲ್ಲಿರೋವಾಗ ನಮಗೇನು ಅಷ್ಟು ಗೊತ್ತಾಗಲ್ಲ. ನಾವು ಒಂದು ಮಗುಗೆ ಜನ್ಮ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಒಂದು ತಾಯಿ ಮಕ್ಳಿಗೋಸ್ಕರ ಏನೆಲ್ಲ ಮಾಡ್ತಾಳೆ ಅಂತ. ನಾನು ಒಳ್ಳೆ ತಾಯಿನ ಪಡ್ಕೊಳ್ಳೋಕ್ಕೆ ಎಷ್ಟು ಪ್ರೌಡ್ ಫೀಲ್ ಮಾಡ್ಕೋತೀನೋ ಅದೇ ರೀತಿ ನಾನು ಹೊಸ ತಾಯಿ ಆಗಿರೋದಕ್ಕೆ ತುಂಬಾ ಪ್ರೌಡಾಗಿ ಫೀಲ್ ಮಾಡ್ಕೋತಿದ್ದೀನಿ. ಸೊ ಎಲ್ಲ ತಾಯಂದ್ರಿಗೂ ಮತ್ತೊಮ್ಮೆ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಇದು ಒಂದೇ ದಿನಕ್ಕೆ ಮೀಸಲಿಡಬೇಡಿ. ದಿನೇ ದಿನೇ ತಾಯಿ ನಮಗೋಸ್ಕರ ಅವಳ ಜೀವನ ತೇಯ್ತಾ ಇರ್ತಾಳೆ. ಸೊ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಧರ್ಮ. ಸೊ ಎಲ್ಲರೂ ತಾಯಂದ್ರ ಜೊತೆ ಸುಖವಾಗಿ ಸಂತೋಷವಾಗಿರಿ. ಅವ್ರನ್ನ ಬಿಗಿಯಾಗಿ ಹಪ್ಕೊಂಡು ಒಂದು ಸಿಹಿಯಾದ ಮುತ್ತು ಕೊಟ್ಟರೆ ಸಾಕು, ಫುಲ್ ಖುಷಿಯಾಗಿಬಿಡ್ತಾರೆ. ಸೊ ಈಗಲೇ ಹೋಗಿ ಅವ್ರಿಗೆ ಈ ಪ್ರೀತಿನ ಹಂಚಿ. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.